ಮೆಶಲ್ಲಿ 4 ಕಡೆಗೂ ಲಾಕ್ ಆಗಿದೆ ಸರ್. ಯಾವುದೇ ಕಾರಣಕ್ಕೂ ಕಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇದನ್ನ ಕೆಲವರೆಲ್ಲ ಹೇಳ್ತಾರೆ ನಾನು 700ಕ್ಕೆ ಮಾಡ್ಕೊಡ್ತೀನಿ, 750ಕ್ಕೆ ಮಾಡ್ಕೊಡ್ತೀನಿ, 800ಕ್ಕೆ ಮಾಡ್ತೀನಿ. ನಂದೇ ಓನ್ ಬಂಡೆ ಆಗಿರೋದ್ರಿಂದ, ನಂದೇ ಕ್ವಾರಿ ಆಗಿರೋದ್ರಿಂದ 10 ಎಕರೆ ಇದೆ, ಸುಮಾರು 900 ಕಲ್ಲು ತಗೊಂಡಿದೆ ಸರ್. 25 ವರ್ಷ ಅಲ್ಲ ಸರ್, 50 ವರ್ಷ ಹೋದ್ರೂ ಇದು ತುಕ್ಕಿಡಿಯಲ್ಲ ಸರ್. ಟಿಲ್ಲರ್ ಕೊಡ್ತೀನಿ, ನಾನು ರೋಟ್ರಿ ಕೊಡ್ತೀನಿ ಅಂದ್ರೆ ಎಲ್ಲಿಂದ ತಂದು ಕೊಡ್ತಾನೆ ಸರ್. ಸೊ 2 ಅಡಿ ಡೆಪ್ತ್ ಹೋಗಿದೆ. ಇದು 4-6 ಸೈಜ್ ಇದೆ ಸರ್ ಕಲ್ಲು. ನನ್ನ ಹೆಸರಲ್ಲೇ ಬಂಡೆ ಸಂತೋಷ್ ಅಂತ ಇದೆ ಸರ್. ಮೇಲ್ಗಿಂಟು ಕೆಳಗಡೆವರೆಗೂ ಒಂದೇ ಒಂದು ದಾರ ಹೆಚ್ಚು ಕಡಿಮೆ ಇಲ್ಲ ಸರ್. ನಾನು 300 ಜನ ಲೇಬರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ನನ್ನ ಹತ್ರ ಇದ್ದು 25 ಜನ. 1 2 3 4 ಲೈನ್ ತಂತಿ ಹಾಕ್ತಿವಿ. ಫಸ್ಟ್ ತಂತಿ ಹಾಕಿ ಸರ್, ಬಾರ್ಬರ್ಡ್ ವೈರ್ ಹಾಕಿ ನಂತರ ಈ ಮೆಷಿನ್ ಫಿಟ್ ಮಾಡ್ತೀವಿ ಸರ್. ಮತ್ತೆ ಸರ್ ಒಂದು ಪೋಲಿಂದ ಒಂದು ಪೋಲ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ ಸರ್. ಕಸ್ಟಮರ್ ನಮ್ ದೇವ್ರಿದ್ದಂತೆ 10 ಕಲ್ಗೆ 2 ಕಲ್ ಸಪೋರ್ಟ್ ಕೊಡ್ಲೇಬೇಕು ಸರ್. 15,000 ಸಿಕ್ಕಿದ್ರು ನಮ್ಗೆ ತೃಪ್ತಿ ಇದೆ ಸರ್. 25 ಜನ ಲೇಬರ್ ಇದ್ರು. 5 ದಿನದಲ್ಲಿ 10 ಎಕರೆ ವರ್ಕ್ ನ ಮುಗಿಸಿದ್ದಾರೆ ಸರ್. ಇವತ್ತು ಮಾಡಿ ನಾಳೆಗೆ ನಿಲ್ಸ್ಬಿಡುವಂತ ವರ್ಕ್ ಅಲ್ಲ ಸರ್ ಇದು. ನಾನು ಇರೋವರೆಗೂ ಮಾಡಬೇಕು. ಇಲ್ಲಿವರೆಗೂ 3 ರಿಂದ 3.5 ಸಾವಿರ ವರ್ಕ್ ಮಾಡಿದೀನಿ ಸರ್. ರೈತರು ಮೋಸ ಮಾಡಿದ್ದೇನೆ, ಯಾವುದೇ ಕಾರಣಕ್ಕೂ ಆಫರ್ ಕೊಡಕ್ಕಾಗಲ್ಲ ಸರ್. ಈಗಲೂ 150 ಎಕರೆ ಪೆಂಡಿಂಗ್ ಇದೆ ಸರ್. ರಾಜ್ಯದಲ್ಲಿ ಯಾವ ಜಿಲ್ಲೆ ಆಗಲಿ, ಯಾವ ತಾಲೂಕು ಆಗಲಿ, ಎಲ್ಲಾ ಕಡೆ ನಮ್ ಸರ್ವಿಸ್ ಇದೆ ಸರ್. ಈ ಸಪೋರ್ಟ್ ಕಲ್ಲಿಂದನೇ ಸರ್ 30 ರಿಂದ 40 ವರ್ಷ ವರ್ಕ್ ಬರೋದು ಸರ್. ಟಾಟಾ ಮತ್ತೆ ಮೈಕಾನೋ ಮತ್ತೆ ಸುಪ್ರೀಮೋ ಇದನ್ನ ಬಿಟ್ರೆ ಇನ್ ಯಾವ್ದು ಹಾಕಲ್ಲ. ನನ್ನ ಹೆಸರು ಸಂತೋಷ್ ಅಂತ ಹೇಳಿ. ನಂದು SR ಎಂಟರ್ಪ್ರೈಸಸ್ ಅಂತ ಕಂಪ್ನಿ ಇದೆ ಮದ್ದೂರಿನಲ್ಲಿ ಸರ್. ಈ ಜಾಗ ಬಂದು ನಂಜನಗೂಡು ತಾಲೂಕು ಹೆಗ್ಗಡೆಹಳ್ಳಿ ಅಂತ ಸರ್. ಮೂಲತಃ ಮೈಸೂರಿನವರು. ರಿಧನ್ಯ ಪ್ರಾಪರ್ಟೀಸ್ ಅಂತ ಹೇಳಿ ಅವ್ರದ್ದು ಕಂಪ್ನಿ ಇದೆ. ಸೊ ಆ ಓನರ್ದು ಸರ್ ಇದು. ರಾಜಾ ಚೇತನ್ ಅನ್ನೋ ಓನರ್ದು. 10 ಎಕರೆ ಇದೆ, ಸುಮಾರು 900 ಕಲ್ಲು ತಗೊಂಡಿದೆ ಸರ್. ಹೊಸದಾಗಿ ಟಾಟಾದವ್ರು ಬಿಟ್ಟಿರೋದು ಸರ್. ನಾಟೆಡ್ ಮೆಶ್ ಅಂತ ಹೇಳಿ, ಜಿಂಕ್ ಕೋಟೆಡ್ ಮತ್ತೆ ಹೊಸದಾಗಿ ನ್ಯೂ ಗ್ಯಾನಲೈಸ್ಡ್ ಅಂತ ಹೇಳಿ ಒಂದು ಒಳ್ಳೆ ಇದ್ಬಿಟ್ಟಿದ್ದಾನೆ ಸರ್. ಇದು ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯಲ್ಲ ಸರ್. ಇದು 100 GSM ಸರ್ ಇದು. ಬಟ್ ಜಿಂಕ್ ಕೋಟೆಡ್ ಯಾವುದೇ ಕಾರಣಕ್ಕೂ ಸರ್. ಇದು 25 ವರ್ಷ ಅಲ್ಲ ಸರ್, 50 ವರ್ಷ ಹೋದ್ರೂ ಇದು ತುಕ್ಕಿಡಿಯಲ್ಲ ಸರ್. 8 ಅಡಿ ಕಲ್ಲು. ಸೊ 2 ಅಡಿ ಡೆಪ್ತ್ ಹೋಗಿದೆ. ಇದು 4-6 ಸೈಜ್ ಇದೆ ಸರ್ ಕಲ್ಲು. ನನ್ನ ಹೆಸರಲ್ಲೇ ಬಂಡೆ ಸಂತೋಷ್ ಅಂತ ಇದೆ ಸರ್. ನೋಡಿ ಸರ್, ಹಾಗಾಗಿ ನಮ್ಮ ಹತ್ರ ಇದೇ ತರ ಶೈನಿಂಗ್ ಕಲ್ಲು ಆಗ್ಬೋದು ಸರ್. ಒಂದೇ ಸಮ ಶಿಸ್ತಾಗಿ ಸರ್. ನೋಡಿ ಸರ್, ಮೇಲ್ಗಿಂಟು ಕೆಳಗಡೆವರೆಗೂ ಒಂದೇ ಒಂದು ದಾರ ಹೆಚ್ಚು ಕಡಿಮೆ ಇಲ್ಲ ಸರ್. ಈ ಮೆಶ್ ಫಿಟ್ ಮಾಡ್ಬೇಕಾದ್ರೆ ಸರ್ 4 ಲೈನ್ ತಂತಿ ಹಾಕ್ಸಿ ಸರ್. 1 2 3 4 ಲೈನ್ ತಂತಿ ಹಾಕ್ತಿವಿ. ಫಸ್ಟ್ ತಂತಿ ಹಾಕಿ ಸರ್, ಬಾರ್ಬರ್ಡ್ ವೈರ್ ಹಾಕಿ ನಂತರ ಈ ಮೆಷಿನ್ ಫಿಟ್ ಮಾಡ್ತೀವಿ ಸರ್. ಮತ್ತೆ ಸರ್ ಒಂದು ಪೋಲಿಂದ ಒಂದು ಪೋಲ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ ಸರ್. ಈ ಮೆಷಲ್ಲಿ 4 ಕಡೆಗೂ ಲಾಕ್ ಆಗಿದೆ ಸರ್. ಯಾವುದೇ ಕಾರಣಕ್ಕೂ ಕಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಇದನ್ನ 4 ಕಡೆನೂ ಲಾಕ್ ಆಗಿದೆ. ಮತ್ತೆ ನೋಡಿ ಸರ್, ಎಷ್ಟು ಬಿಗಿ ಬಂದೋಬಸ್ತಿಂದ ಕೂತಿದೆ ನೋಡಿ ಸರ್ ತಂತಿ. ಒಂದು ಪೋಲಿಂದ ಒಂದು ಪೋಲ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ. 10 ಕಲ್ಗೆ 2 ಕಲ್ ಸಪೋರ್ಟ್ ಕೊಡಲೇಬೇಕು ಸರ್. ಯಾಕೆ ಅಂತ ಅಂದರೆ, ಇಲ್ಲ ಅಂದರೆ ವರ್ಕು ಈ ಕಡೆಗೆ ಎಳೆಯೋದು ಈ ಕಡೆಗೆ ಎಳೆಯೋದು ಆಗುತ್ತೆ ಸರ್. ವರ್ಕು ತುಂಬ ಬಂದೋಬಸ್ತಾಗಿರಬೇಕು ಅಂದರೆ ಈ ಸಪೋರ್ಟ್ ಕಲ್ಲು ತುಂಬ ಅವಶ್ಯಕತೆ ಸರ್ ಇದು. ಸರ್ ಇವಾಗ 10 ಎಕರೆ ಮಾಡಿ ಮುಗಿಸಿದ್ದೀರಾ, ಎಷ್ಟು ಬೇಕಾಯ್ತು ಸರ್ ಇದು ಮಾಡೋಕ್ಕೆ? ಸರ್ ನೋಡಿ ಸರ್, 10 ಎಕರೆನ 5 ಡೇಸಲ್ಲಿ ನಮ್ಮ ವರ್ಕರ್ ಮುಗಿಸಿದ್ದಾರೆ ಸರ್. 25 ಜನ ಲೇಬರ್ ಇದ್ರು. 5 ದಿನದಲ್ಲಿ 10 ಎಕರೆ ವರ್ಕ್ನ ಮುಗಿಸಿದ್ದಾರೆ ಸರ್. ಸರ್ ಈಗ ಇಲ್ಲಿವರೆಗೂ ಎಷ್ಟು ಎಕರೆ ಕವರ್ ಮಾಡಿದ್ದೀರಾ ನೀವು? ನೋಡಿ ಸರ್, ಇಲ್ಲಿವರೆಗೂ 3 ರಿಂದ 3.5 ಸಾವಿರ ವರ್ಕ್ ಮಾಡಿದ್ದೀನಿ ಸರ್. ಬಟ್ ಈಗಲೂ ಸರ್ ನಾನು ವರ್ಕ್ ಮಾಡುವಂಥದ್ದು ಈಗಲೂ 150 ಎಕರೆ ಪೆಂಡಿಂಗ್ ಇದೆ ಸರ್. ಪ್ರತಿಯೊಂದು ಕೆಲಸನೂ ನಮ್ಮ ಲೇಬರ್ ಕ್ಲೀನಾಗಿ ಮಾಡ್ತಾರೆ ಸರ್. ಸೊ ಹಂಗಾಗಿ ಪ್ರತಿಯೊಂದು ಕೆಲಸ ಮಾಡಿದಾಗೂ ಇಲ್ಲ ಅಂದ್ರೂ 3 ರಿಂದ 4 ವರ್ಕು ನನ್ನ ಕೆಲಸ ಮಾಡೋ ಹತ್ರನೇ ಸಿಗುತ್ತೆ ಸರ್. ಸರ್ ಈಗ ಪ್ರತಿ ಮೂಲೆಗೂ 2 ಕಲ್ಲು ಕೊಟ್ಟಿದ್ದೀರಾ, ಮತ್ತೆ ಪಕ್ಕದಲ್ಲೇ ಕಲ್ಲುಗಳು ತುಂಬಾ ಇದಾವೆ, ಏನಕ್ಕೆ ಈ ತರ ಮಾಡಿ? ನೋಡಿ ಸರ್, ಇದು ಪ್ರತಿ ಮೂಲೆಗೂ 2 ಕಲ್ಲು ಹಾಕೋದ್ರಿಂದ ಸರ್, ನೋಡಿ ಸರ್, ಯಾವಾಗಾದ್ರೂ ಈಗ ಅತಿ ಭಾರ ಬೀಳೋದ್ರಿಂದ ಒಂದು ಚೂರು ಏನಾದರೂ ಡ್ಯಾಮೇಜ್ ಆದರೆ ಪ್ರತಿ ಎಲ್ಲ ಮೂಲೆಯಲ್ಲೂ 2 ಕಲ್ಲಿದೆ ಸರ್. ಪ್ರತಿಯೊಂದು ಮೂಲೆಯಲ್ಲೂ 2 ಕಲ್ಲಿದೆ. ಮತ್ತು ಇದು ಸಪೋರ್ಟ್ ಕಲ್ಲು ಸರ್. ಈಗ 4 ಮೂಲೆಗೂ ಸಪೋರ್ಟ್ ಕಲ್ಲು ಕೊಡಲೇಬೇಕು ಸರ್. ಈ ಕಡೆ ಆ ಕಡೆ ಸಪೋರ್ಟ್ ಕಲ್ಲು ಕೊಡಲೇಬೇಕು. ಈ ಸಪೋರ್ಟ್ ಇರೋದ್ರಿಂದನೇ ಸರ್ ವರ್ಕು ತುಂಬ ಸಫಿಷಿಯೆಂಟ್ ಆಗಿರೋದು. ಮತ್ತು ಬಾಳ್ಕೆನೂ ಸಹ ಈ ಸಪೋರ್ಟ್ ಕಲ್ಲಿಂದನೇ ಸರ್ 30 ರಿಂದ 40 ವರ್ಷ ವರ್ಕ್ ಬರೋದು ಸರ್. ಮತ್ತು ಸಕಲೇಶ್ಪುರದ ಹತ್ರ ನಡೀತಿದೆ. ಅದನ್ನು ಬಿಟ್ಟರೆ ಹರಿಹರದ ಹತ್ರ ಸರ್, ಹರಿಹರದ ಹತ್ರ ನಡೀತಿದೆ. ಅದನ್ನು ಬಿಟ್ಟರೆ ಜಗಳೂರು ಹತ್ರ ನಡೀತಿದೆ ಸರ್. 4 ರಿಂದ 5 ಕಡೆ ವರ್ಕ್ ನಡೀತಿದೆ ಸರ್. ಮತ್ತು ಸರ್ ರಾಜ್ಯದಲ್ಲಿ ಯಾವ ಜಿಲ್ಲೆ ಆಗಲಿ, ಯಾವ ತಾಲೂಕು ಆಗಲಿ, ಎಲ್ಲ ಕಡೆ ನಮ್ಮ ಸರ್ವಿಸ್ ಇದೆ ಸರ್. ಯಾವ ಜಿಲ್ಲೆನಾದರೂ ಆಗ್ಬೋದು ಸರ್. ಉತ್ತರ ಕರ್ನಾಟಕದ ಕಡೆ ಆಗ್ಬೋದು, ಬಿಜಾಪುರ ಆಗ್ಬೋದು, ಬಳ್ಳಾರಿ ಆಗ್ಬೋದು, ದಾವಣಗೆರೆ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಹಿರಿಯೂರು ಆಗ್ಬೋದು, ತುಮಕೂರು, ಮೈಸೂರು, ಮಂಡ್ಯ, ರಾಮನಗರ, ಚನ್ನಪಟ್ಟಣ, ಎಲ್ಲ ಕಡೆ ಸರ್, ಹಾಸನ, ಎಲ್ಲ ಕಡೆ ನಮ್ಮ ಥ್ರೋಟ್ ಸ್ಟೇಟ್ ನಮ್ಮ ಸರ್ವಿಸ್ ಇದೆ ಸರ್. ಮತ್ತು 3 ರಿಂದ 4 ಕಡೆ ನಮ್ಮದು ಆಫೀಸ್ ಇದೆ. ಮದ್ದೂರಲ್ಲಿದೆ, ಹಾಸನದಲ್ಲಿದೆ, ಚಿತ್ರದುರ್ಗದಲ್ಲಿದೆ, ಮೈಸೂರಲ್ಲಿದೆ. 4 ಕಡೆ ಆಫೀಸ್ ಇದೆ ಸರ್. ಎಲ್ಲೇ ಹೋದ್ರೂ ನಮ್ಮ ರೆಸಿಡೆನ್ಷಿಯಲ್ ಆಫೀಸ್ ಇದೆ ಸರ್. ಬಟ್ ಈ ವರ್ಕ್ ಮಾಡುವಂಥವ್ರದ್ದು ಸರ್ ಯಾರ್ದು ಆಫೀಸ್ ಇಲ್ಲ. ನಮ್ಮದು ಎಲ್ಲ ಕಡೆ ಆಫೀಸ್ ಇದೆ ಸರ್. ಪ್ರತಿಯೊಂದು ಕಡೆನೂ ಆಫೀಸ್ ಇದೆ. ಮತ್ತು ನಮ್ಮದು ವಾರಂಟಿ ಆಗ್ಬೋದು, ಮತ್ತು ವರ್ಕಲ್ಲೇ ಆಗ್ಬೋದು ವಾರಂಟಿ ಇದೆ. ನಮ್ಮದು 25 ವರ್ಷ ವಾರಂಟಿ ಇದೆ. ಮತ್ತು ಸರ್ ಯಾವುದೇ ಕಾರಣಕ್ಕೂ ನಾವು ಇದಾಗ್ಬೋದು, ಮೆಟೀರಿಯಲ್ ಆಗ್ಬೋದು ಸರ್. ಟಾಟಾ ಮತ್ತು ಮೈಕಾನೋ ಮತ್ತು ಸುಪ್ರೀಮೋ ಇದನ್ನು ಬಿಟ್ಟರೆ ಇನ್ಯಾವುದೂ ಹಾಕಲ್ಲ. ಯಾಕೆಂದರೆ ಒಳ್ಳೆ ಮೆಟೀರಿಯಲ್ಲು, ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ತುಂಬ ಚೆನ್ನಾಗಿರ್ಬೇಕು ಸರ್. ಮತ್ತು ಸರ್ ಈಗ ಬರ್ತಾ ಇರುವಂಥ ಮೆಟೀರಿಯಲ್ ಸರ್ ಒಳ್ಳೆ ಗ್ಯಾನಲೈಸ್ಡ್ ಇದೆ, ಒಳ್ಳೆ ಮೆಟೀರಿಯಲ್ ಇದೆ. ಯಾವುದೇ ಕಾರಣಕ್ಕೂ ರಸ್ಟ್ ಹಿಡಿಯಲ್ಲ ಸರ್. ಕೆಲವರೆಲ್ಲ ಬೇರೆ ಬೇರೆ ಮೆಟೀರಿಯಲ್ ಹಾಕ್ತಾರೆ. ಸೊ ಬೇರೆ ಥರದ ಮೆಟೀರಿಯಲ್ ಹಾಕಿ ನಾವು ಅಷ್ಟಕ್ಕೆ ಮಾಡಿಕೊಡ್ತೀವಿ, ಇಷ್ಟಕ್ಕೆ ಮಾಡಿಕೊಡ್ತೀವಿ ಅಂತಾರೆ. ಬಟ್ ಈಗ ಸರ್ ನೋಡಿ ಸರ್, ಕೆಲವರೆಲ್ಲ ರೇಟ್ ರಿವೀಲ್ ಮಾಡ್ತಾರೆ.
ಕೆಲವರೆಲ್ಲ ಹೇಳ್ತಾರೆ ನಾನು 700ಕ್ಕೆ ಮಾಡಿಕೊಡ್ತೀನಿ, 750ಕ್ಕೆ ಮಾಡಿಕೊಡ್ತೀನಿ, 800ಕ್ಕೆ ಮಾಡ್ತೀನಿ ಅಂತ ಬೇರೆ ಬೇರೆ ಥರ ಎಲ್ಲ ಹೇಳ್ತಾರೆ. ಬಟ್ ಸರ್ ಅದೇ ಥರ ಅವ್ರು ಮೆಟೀರಿಯಲ್ ಕೊಡಬೇಕು. ಏಕೆಂದರೆ ಈಗ 700 ರೂಪಾಯಿಗೂ ಮಾಡ್ಬೋದು, ಬಟ್ 700 ರೂಪಾಯಿಗೂ ಮಾಡಿಕೊಡ್ತೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಬಟ್ ಆದರೆ ಅದೇ ಒಳ್ಳೆ ಮೆಟೀರಿಯಲ್ ಹಾಕಬೇಕು, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಬೇಕು. ಆ ಥರದ್ದಿದ್ರೆ ಸೊ ಓಕೆ. ಕ್ವಾಲಿಟಿ ಮೆಟೀರಿಯಲ್ ಇಲ್ದೇ ಬರೀ 6 ತಿಂಗಳು 1 ವರ್ಷಕ್ಕೆಲ್ಲ ಬಿದ್ದೋಗುತ್ತೆ ಸರ್. ಅದು 6 ತಿಂಗಳು 1 ವರ್ಷವೂ ಬರಲ್ಲ, ರಸ್ಟ್ ಹಿಡಿದ್ಬಿಡುತ್ತೆ, ಕಪ್ಕಾಗ್ಬಿಡುತ್ತೆ. ಬಟ್ ರೈತರು ಯಾವುದೇ ಕಾರಣಕ್ಕೂ ಸರ್ ಒಂದು ವರ್ಕ್ ಮಾಡಿಸಿದ್ಮೇಲೆ ರೈತರಿಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇರಬೇಕು ಸರ್. ನಾವು ಮಾಡಿಸಿದಂಥ ವರ್ಕು ಇಲ್ಲ ಅಂದ್ರೂ 30ರಿಂದ 40 ವರ್ಷ ವರ್ಕ್ ಬರಬೇಕು. ಸೊ ನಮ್ಗಲ್ದೇ ನಮ್ಮ ಮಕ್ಳ ಕಾಲಕ್ಕೂ ಚೆನ್ನಾಗಿರಬೇಕು ಅನ್ನೋ ಥರ ವರ್ಕ್ ಮಾಡಿಸ್ಬೇಕು ಸರ್. ಈಗ ಒಬ್ಬ ರೈತ ಒಂದು ವರ್ಕ್ ಮಾಡಿಸಿದ್ರೆ ಸರ್ ನೋಡಿ ಸರ್, ಈಗ 9 ಎಕರೆ ಒಬ್ಬ ರೈತ ಈ ವರ್ಕ್ ಮಾಡಿಸ್ತಾನೆ ಅಂದರೆ ಅವನಿಗೆ ಆದಂಥ ಕಷ್ಟ ಇರ್ತದೆ, ಅವನಿಗೆ ಆದಂಥ ಒಂದು ರಿಸ್ಕ್ ಇರ್ತದೆ ಸರ್. ಅವರೆಲ್ಲ ರೈತರು ತಮ್ಮ ಜಮೀನಲ್ಲಿ ದುಡಿದು ಈ ವರ್ಕ್ ಮಾಡಿಸ್ತಾರೆ. ಯಾಕೆ ಹೇಳಿ, ಯಾವುದೇ ಥರದ ಬೆಳೆ ಹಾನಿ ಆಗಬಾರ್ದು ಮತ್ತು ಯಾವುದೇ ಥರದ್ದು ಇದಾಗಬಾರ್ದು ಅಂತ ಅವ್ರಿಗೊಂದು ಸೆಕ್ಯೂರಿಟಿ ಇರಬೇಕು ಸರ್. ಸೆಕ್ಯೂರಿಟಿ ಇಲ್ಲ ಅಂದಮೇಲೆ ಇನ್ಯಾಕೆ ಸರ್ ಮಾಡಿಸ್ಬೇಕು? ಒಳ್ಳೆ ಕ್ವಾಲಿಟಿ ಹಾಕ್ಬೇಕು ಸರ್. ಇಲ್ಲಾಂದ್ರೂ 30ರಿಂದ 35 ವರ್ಷ ವರ್ಕ್ ಬರಬೇಕು ಸರ್. ಕ್ವಾಲಿಟಿನೇ ಇಲ್ಲ ಅಂದಮೇಲೆ ಮತ್ತೆ ಯಾಕೆ ಸರ್ ಆ ವರ್ಕ್ ಮಾಡಿಸ್ಬೇಕು ಸರ್? ಈಗ ನಮಗೆ ಈ ಟಾಟಾ ಆದರೆ ಇಷ್ಟಿದೆ, ಮೈಕಾನ್ ಆದರೆ ಇಷ್ಟಿದೆ, ಸುಪ್ರೀಮ್ ಆದರೆ ಇಷ್ಟಿದೆ, ರೇಟ್ ಇಷ್ಟಿದೆ ಅಂತ ಹೇಳಿ ರೈತರಿಗೆ ಮಂದಟ್ಟು ಮಾಡಲಿ ಸರ್. ಯಾವುದೋ ಮೆಟೀರಿಯಲ್ ತಂದಾಕ್ಬಿಡೋದು, ಯಾವುದೋ ದುಡ್ಡು ಕೇಳೋದು, ಆ ಥರ ಎಲ್ಲ ಮಾಡಬಾರ್ದು ಸರ್. ರೈತರಿಗೆ ಏನೇ ಇದೆ, ರೇಟ್ ಏನಿದೆ ನೋಡಿ ಸರ್, ಈ ರೇಟ್ಗೆ ಇಷ್ಟಾಗುತ್ತೆ, ಟಾಟಾಗಾದರೆ ಇಷ್ಟಾಗುತ್ತೆ, ಮೈಕಾನ್ಗಾದರೆ ಇಷ್ಟಾಗುತ್ತೆ, ಸುಪ್ರೀಮ್ಗಾದರೆ ಇಷ್ಟಾಗುತ್ತೆ. ರೈಟ್ ಹೇಳಲಿ ಸರ್, ರೈತರಿಗೆ ರೇಟ್ ರಿವೀಲ್ ಮಾಡಲಿ ಸರ್. ರೈತರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಬಾರ್ದು ಸರ್. ರೈತು ಈ ದೇಶದ ಬೆನ್ನೆಲುಬು ಸರ್. ರೈತರಿಗೆ ಮೋಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಒಳ್ಳೇದಾಗಲ್ಲ ಸರ್. ಕಸ್ಟಮರು ನಮ್ಮ ದೇವರಿದ್ದಂತೆ, ಅವ್ರಿಗೊಂದು ಒಳ್ಳೆ ರೇಟ್ ಕೊಡಬೇಕು. ನಾವು ಏನು ಸರ್ ಜಾಸ್ತಿ ಏನು ಇದಿಟ್ಕೊಂಡು ಮಾರ್ಜಿನ್ ಇಟ್ಕೊಂಡು ಕೆಲಸ ಮಾಡಲ್ಲ ಸರ್. ಥ್ರೋಟ್ ಸ್ಟೇಟಲ್ಲಿ ನಮ್ಮ ಕೆಲಸ ನಡೀತಿದೆ ಅಂದರೆ ಸರ್ ನಾವು ಕೊಡುವಂಥ ಕ್ವಾಲಿಟಿ ಸರ್, ನಾನು ಕೊಡುವಂಥ ಕ್ವಾಲಿಟಿ ವರ್ಕು ಸರ್, ನಾವು ನಮ್ಮ ಲೇಬರ್ ಮಾಡುವಂಥ ಒಳ್ಳೆ ವರ್ಕು ಸರ್. ಬಟ್ ನಾವೇನು ಮಾರ್ಜಿನ್ ಇಟ್ಕೊಂಡು ಜಾಸ್ತಿ ಇಟ್ಕೋಬೇಕು, ನಮ್ಗೆ ಒಂದು ವರ್ಕಲ್ಲಿ 50,000 ಸಿಗಬೇಕು, 30,000 ಸಿಗಬೇಕು, ಆ ಥರ ಏನಿಲ್ಲ ಸರ್. ನಾವು 15,000 ಸಿಕ್ಕಿದ್ರೂ ತೃಪ್ತಿ ಪಡ್ತೀವಿ ಸರ್. ನಾವು ಆ ಥರ ಸರ್. 15,000ದಲ್ಲೂ ನಮ್ಗೆ ತೃಪ್ತಿ ಇದೆ ಸರ್. ಇಲ್ಲ ನಮ್ಗೆ 50,000ನೇ ಸಿಗಬೇಕು, ರೈತರು ಮೋಸ ಮಾಡಬೇಕು, ಯಾಮರ್ಸ್ಬೇಕು ಅನ್ನೋದು ನಮ್ಮಲ್ಲಿಲ್ಲ ಸರ್. 15,000 ಸಿಕ್ಕಿದ್ರೂ ನಮ್ಗೆ ತೃಪ್ತಿ ಇದೆ ಸರ್. ನಿಮ್ಮಲ್ಲಿ ಎಷ್ಟು ಥರ ವರ್ಕ್ ಇದೆ ಇದ್ರ ಒಳಗಡೆ? ಈಗ ಸರ್ ನೋಡಿ ಸರ್, ಇವರು ಕಮರ್ಷಿಯಲ್ ಕ್ರಾಪ್ಸ್ ಹಾಕ್ತೀನಿ ಅಂತೇಳಿ ಈ ನಾಟೆಡ್ ಮೆಷ್ನ ಹಾಕ್ಸ್ಕೊಂಡಿದ್ದಾರೆ. ಕಮರ್ಷಿಯಲ್ ಕ್ರಾಪ್ಸ್ ಹಾಕ್ತೀನಿ ಅಂತೇಳಿ ಕೆಳಗೆ ಸರ್ ಕೆಲವರೆಲ್ಲ ಒಳಗಡೆ ಬಾಳೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ, ಆ ಥರದವರೆಲ್ಲ ಬಾರ್ಬೋರ್ಡ್ ವೈರ್ ಕೇಳ್ತಾರೆ. ಮತ್ತು ಇನ್ನು ಕೆಲವರೆಲ್ಲ ಫಾರ್ಮ್ ಹೌಸು ಮತ್ತು ಇದು ಮಾಡೋರು ಚೈನ್ ಲಿಂಕ್ ಮೆಶ್ ಕೇಳ್ತಾರೆ ಸರ್. ನಮ್ಮ ಹತ್ರ ಪ್ರತಿಯೊಂದು ಇದೆ ಸರ್. ಬಾರ್ಬೋರ್ಡ್ ವೈರ್ ಇದೆ, ಮತ್ತು ಚೈನ್ ಲಿಂಕ್ ಮೆಶ್ ಇದೆ, ಈ ನಾಟೆಡ್ ಮೆಶ್ ಇದೆ, ಮತ್ತು ಬ್ಲೇಡ್ ಇದೆ, ಮಿಲ್ಟ್ರಿ ಬ್ಲೇಡ್ ವೈರ್ ಇದೆ. ಎಲ್ಲ ಪ್ರತಿಯೊಂದು ಥರದ್ದು ಮೆಟೀರಿಯಲ್ ನಮ್ಮ ಹತ್ರ ಇದೆ ಸರ್. ನಂದೇ ಓನ್ ಬಂಡೆ ಆಗಿರೋದ್ರಿಂದ, ನಂದೇ ಕ್ವಾರಿ ಆಗಿರೋದ್ರಿಂದ ನೋಡಿ ಸರ್, ಕಲ್ಲಲ್ಲೂ ಆಗ್ಬೋದು ಸರ್. ಒಂದೇ ಸಮ ನೀಟಾಗಿರೋ ಕಲ್ಲು ಹಾಕ್ಸ್ಕೊಡ್ತೀನಿ. ಮತ್ತು ಕಲ್ಲಲ್ಲೂ ಅಷ್ಟೇ ಸರ್, ತುಂಬ ಥರ ಈಗ ಬೇರೆ ಬೇರೆ ಥರದ ಕಲ್ಲೆಲ್ಲ ಬರುತ್ತೆ. ನಮ್ಮದು ಅಪ್ಪಟ ಹಸಿ ಕಲ್ಲು ಸರ್. ಯಾವುದೇ ಕಾರಣಕ್ಕೂ ಒಂದು ಚೂರು ಒಡೆದೋಗೋದೇ ಆಗಲಿ, ಒಂದು ಚೂರು ಇದಾಗೋದೇ ಆಗಲಿ, ಮತ್ತು ಸ್ಟ್ರೆಂತ್ ಇಡೋಕ್ಕೆ ಕಲ್ಲು ಇಡ್ಸಿರ್ತೀನಿ ಸರ್. ನಾನು ಇಡಬೇಕಾದ್ರೇ ರೈತರಿಗೋಸ್ಕರ ಅಂತೇಳಿ ಒಂದು ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾನೇ ಇಡ್ಸಿರ್ತೀನಿ. ನಾವು ಹೇಳಿರೋ ಇದಕ್ಕೆ ಮೆಷರ್ಮೆಂಟ್ಗೆ ಅರ್ಧ ಇಂಚು 1 ಇಂಚು ನಮ್ಮ ಕಲ್ಲು ಎಕ್ಸ್ಟ್ರಾನೇ ಇರುತ್ತೆ ಸರ್. ಎಲ್ಲ ಕಡೆನೂ ಸರ್ ನಮ್ಮದೊಂಥರ ಪರ್ಫೆಕ್ಟ್ ವರ್ಕ್ ಇರ್ತದೆ ಸರ್. ಎಲ್ಲ ಒಂದೇ ಸಮ ಇರ್ತದೆ, ಯೂನಿಕ್ಕಾಗಿ ಒಂದೇ ಶಿಸ್ತಾಗಿರ್ತದೆ ಸರ್. ಯಾರೂ ಸಹ ನಮ್ಮ ವರ್ಕ್ ಬಗ್ಗೆ ಮಾತಾಡೋಂಗಿಲ್ಲ ಸರ್. ನಮ್ಮ ಕಲ್ಲು ಬಗ್ಗೆನೇ ಆಗಲಿ, ನಮ್ಮ ತಂತಿ ಬಗ್ಗೆನೇ ಆಗಲಿ, ಬಾರ್ಬೋರ್ಡ್ ವೈರ್ ಬಗ್ಗೆನೇ ಆಗಲಿ, ಮೆಶ್ ಬಗ್ಗೆನೇ ಆಗಲಿ, ಒಂದು ಚೂರು ಯಾರೂ ಮಾತಾಡೋಂಗಿಲ್ಲ ಸರ್. ನಮ್ಮ ವರ್ಕು ಮಾಡಿ ಮುಗಿಸಿದ್ರೆ ನಿಮ್ಮದು ವರ್ಕ್ ಚೆನ್ನಾಗಿದೆ ಕಣಪ್ಪ ಅಂತ ನನಗೆ ಇದುವರೆಗೂ ಸರ್ ನನಗೆ ಅದೇ ಖುಷಿ ಸರ್. ವರ್ಕ್ ಚೆನ್ನಾಗಿದೆ, ನಮ್ಗೆ ಯಾವ ಥರ ವರ್ಕ್ ಮಾಡಿಕೊಡ್ತೀವಿ ಆ ಥರ ರೈತರು ಸಹ ನಮ್ಗೆ ಸಹಕರಿಸ್ತಾರೆ ಸರ್. ಸರ್ ಈಗ ಇತ್ತೀಚೆಗಂತೂ ತಂತಿ ಬೇಲಿ ಹಾಕ್ಸೋರಂತೂ ತುಂಬ ಆಫರು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವೇನು ಕೊಡ್ತಾ ಇದ್ದೀರಾ? ನೋಡಿ ಸರ್, ನಾನು ಯಾವ ಆಫರ್ನೂ ಕೊಡ್ತಾ ಇಲ್ಲ ಸರ್. ಯಾಕೆ ಆಫರ್ ಕೊಡ್ತಾ ಇಲ್ಲ ಅಂದರೆ ಸರ್, ನಾನು ಕೊಡೋದು ಒಂದೇ ಆಫರು ಸರ್. ರೈತರಿಗೆ ಒಳ್ಳೆ ವರ್ಕ್ ಕೊಡ್ತೀನಿ, ಮತ್ತು ಒಳ್ಳೆ ಬಾರ್ಬೋರ್ಡ್ ವೈರ್ ಹಾಕ್ತೀನಿ, ಒಳ್ಳೆ ಮೆಶ್ ಹಾಕ್ತೀನಿ, ಒಳ್ಳೆ ತಂತಿ ಹಾಕ್ತೀನಿ ಸರ್. ಚೆನ್ನಾಗಿರೋದು ಸರ್, ಗುಡ್ ಮೆಟೀರಿಯಲ್ ಹಾಕ್ತೀನಿ. ಯಾಕೆಂದರೆ ಟಾಟಾ ಆಗ್ಬೋದು, ಮೈಕಾನ್ ಆಗ್ಬೋದು, ಮತ್ತು ಸುಪ್ರೀಮ್ ಆಗ್ಬೋದು, ಈ ಥರ ಒಳ್ಳೊಳ್ಳೆ ಮೆಟೀರಿಯಲ್ ಹಾಕ್ಕೊಡ್ತೀನಿ ಸರ್. ಬಟ್ ಸರ್ ಯಾವನು ಸರ್ ರೈತರಿಗೆ ನಾನು ಆಫರ್ ಕೊಡ್ತೀನಿ, ನಾನು ಇದು ಮಾಡ್ತೀನಿ ಅಂತ ಯಾವನು ಹೇಳ್ತಾನೆ ಸರ್, ಅವನು ಪಕ್ಕಾ ರೈತರಿಗೆ ಮೋಸ ಮಾಡ್ತಾ ಇದ್ದಾನೆ. ರೈತರಿಗೆ ಮೋಸ ಮಾಡ್ದೇನೆ ಯಾವುದೇ ಕಾರಣಕ್ಕೂ ಆಫರ್ ಕೊಡೋಕ್ಕಾಗಲ್ಲ ಸರ್. ಈಗ ಈ ಒಂದು ವರ್ಕಲ್ಲಿ ನಾವು ಎಷ್ಟು ಮಿಗಿಸ್ಬೋದು ಸರ್? ಒಂದು ವರ್ಕಲ್ಲಿ 15ರಿಂದ ಒಂದು 20,000 ಒಳಗಡೆ ನಮ್ಮದೇನು ನಮ್ಮ ಕೂಲಿ, ನಮ್ಮ ಕಲ್ಲು ಟ್ರಾನ್ಸ್ಪೋರ್ಟು, ಲೇಬರ್ ಟ್ರಾನ್ಸ್ಪೋರ್ಟು ಎಲ್ಲ ಆದ್ರೂ ಒಂದು 15ರಿಂದ 20,000 ದುಡ್ಡು ಮಿಗಿಸ್ಬೋದು ಸರ್. ಅಂಥದ್ರಲ್ಲಿ ಟಿಲ್ಲರ್ ಕೊಡ್ತೀನಿ, ನಾನು ರೋಟ್ರಿ ಕೊಡ್ತೀನಿ ಅಂದರೆ ಎಲ್ಲಿಂದ ತಂದು ಕೊಡ್ತಾನೆ ಸರ್? ಯಾರ ಅಪ್ಪನ ಮನೆಯಿಂದ ತಂದು ಕೊಡ್ತಾನೆ ಸರ್? ಆಯ್ತದ ಸರ್? ಎಲ್ಲ ರೈತರು ಮೋಸ ಮಾಡೇ ಸರ್ ತಂದು ಕೊಡೋದು. ಯಾವುದೇ ಕಾರಣಕ್ಕೂ ಅವ್ರ ಅಪ್ಪನ ಮನೆಯಿಂದ ಏನು ತಂದು ಕೊಡಲ್ಲ ಸರ್ ರೈತರಿಗೆ. ಅದನ್ನೇ ಸರ್ ನಾನು ಹೇಳ್ತಾ ಇರೋದು, ರೈತರು ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು ಸರ್. ಯಾರು ಏನು ಕೊಟ್ಬಿಡೋಕ್ಕಾಗಲ್ಲ ಸರ್. ಅವನೇನಾರ ನಾನು ಫ್ರೀ ಕೊಡ್ತೀನಿ, ನಾನು ಇದು ಕೊಡ್ತೀನಿ ಅಂತ ಏನಾರ ಇದ್ದರೆ, ಸೊ ಯಾರು ರೈತನಿಗೆ ನಾನು ಫ್ರೀ ಕೊಡ್ತೀನಿ ಅಂತ ಅವ್ರು ಕೆಲಸ ಮಾಡಿಸ್ಕೋತಾರೆ ಸರ್, ಆ ರೈತನೇ ಅವನ ದುಡ್ಡಲ್ಲೇ ಅವನೇ ತರಿಸ್ಕೋಬೇಕಾಯ್ತದೆ ಸರ್. ಇಲ್ಲಾಂದರೆ ಮೆಟೀರಿಯಲ್ ಚೆನ್ನಾಗಿ ಹಾಕಿರಲ್ಲ, ಇಲ್ಲಾಂದರೆ ಕಲ್ಲಲ್ಲಿ ಕಡಿಮೆ ಕ್ವಾಲಿಟಿದು ಹಾಕಿರ್ತಾನೆ, ತಂತಿಲಿ ಕಡಿಮೆ ಕ್ವಾಲಿಟಿದು ಹಾಕಿರ್ತಾನೆ, ಇಲ್ಲಾಂದರೆ ಮೆಷಲ್ಲಿ ಕಡಿಮೆ ಕ್ವಾಲಿಟಿದು ಹಾಕಿರ್ತಾನೆ ಸರ್. ಯಾವುದೇ ಕಾರಣಕ್ಕೂ ಸರ್ ಆ ಥರ ಇದನ್ನು ಕೊಡಲಿಕ್ಕೆ ಆಗಲ್ಲ ಸರ್.
ಮಿಗದ 15-20 ಸಾವಿರದಲ್ಲಿ ಯಾವ ಥರ ಸರ್, ಹೆಂಗೆ ಸರ್ ಕೊಡ್ತಾನೆ ಸರ್? ಎಲ್ಲ ಜಿಲ್ಲೆ ಆಗ್ಬೋದು, ಎಲ್ಲ ತಾಲೂಕು ಆಗ್ಬೋದು ಸರ್. ಒಬ್ಬ ರೈತ ನನಗೆ ಯಾರು ಫೋನ್ ಮಾಡ್ತಾನೆ ಸರ್, ಒಬ್ಬ ಕಸ್ಟಮರ್ ಯಾರು ನಮಗೆ ಫೋನ್ ಮಾಡ್ತಾರೆ ಸರ್? ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ನಾನು ಕೆಲಸ ಮಾಡಿದ್ದೀನಿ ನಾನು ಸರ್. ಅವರು ನನ್ನ ಕೆಲಸ ಕೊಡಬೇಕಾದ್ರೆ ಪಕ್ಕದಲ್ಲಿ ನಾನು ಮಾಡಿರುವಂಥ ಕೆಲಸ ಕೊಡಲಿ ಸರ್. ನಾನು ಮಾಡಿರುವಂಥ ಕೆಲಸ ಹೋಗಿ ನೋಡಿ ಆಮೇಲೆ ನನ್ನ ಕೆಲಸ ಕೊಡಲಿ ಸರ್. ಏಕೆಂದರೆ ನಾನೇ ಎಲ್ಲನೂ ಇಡೀ ಇದರಲ್ಲಿ ರಾಜ್ಯದಲ್ಲೆಲ್ಲ ನಾನೇ ಮಾಡಬೇಕು ಅಂತೇನಿಲ್ಲ ಸರ್. ತುಂಬ ಜನ ಇದ್ದಾರೆ, ವರ್ಕ್ ಮಾಡೋರು ತುಂಬ ಜನ ಇದ್ದಾರೆ. ಬಟ್ ನಮಗೆ ಯಾಕೆ ಕೆಲಸ ಅಂತ ಅಂದರೆ ಸರ್, ನಾನು ಹೋಗಿ ಕೆಲಸ ಮಾಡಿರೋದು ಕೊಡಲಿ ಸರ್. ನೋಡಲಿ ನಮ್ಮ ಶಿಸ್ತು ನೋಡಲಿ, ನಮ್ಮ ಕಲ್ಲುಂದೇ ಆಗಿರ್ಬೋದು, ನಮ್ಮ ಮೆಷ್ಟೇ ಆಗಿರ್ಬೋದು, ಕ್ವಾಲಿಟಿನೇ ಆಗಿರ್ಬೋದು, ಕ್ವಾಂಟಿಟಿನೇ ಆಗಿರ್ಬೋದು, ಮತ್ತು ಹೊಸ್ದಾಗಿ ಬಂದಿರೋ ನೋಡಿ ಸರ್, ಈ ಗ್ಯಾನಲೈಸ್ಡ್ ವೈರೇ ಆಗಿರ್ಬೋದು, ಎಲ್ಲ ನೋಡಲಿ ಸರ್. ಎಲ್ಲ ನೋಡ್ಬಿಟ್ಟು ನಮ್ಗೆ ವರ್ಕ್ ಕೊಡಲಿ ಸರ್. ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಜಿಲ್ಲೆಲೂ ಸರ್ ಒಂದು ಅಡ್ರೆಸ್ ಹೇಳ್ತೀನಿ ಸರ್. ನಾನು ಮಾಡಿರುವಂಥ ಕೆಲಸ ಪ್ರತಿಯೊಂದು ಜಿಲ್ಲೆಲಾಗಿರ್ಬೋದು, ಎಲ್ಲ ತಾಲೂಕಾಗಿರೋ ಈಗಲೂ 3,500 4,000 ವರ್ಕ್ ಮಾಡಿದ್ದೀನಿ. ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ 4ರಿಂದ 5 ವರ್ಕ್ ಹೇಳ್ತೀನಿ ಸರ್. ಇಂಥ ಊರಲ್ಲಿದೆ, ಇಂಥ ಜಾಗದಲ್ಲಿದೆ, ಹೋಗಿ ನೋಡ್ಕೊಂಡು ಬನ್ನಿ, ನಮ್ಮ ಕೆಲಸ ಕೊಡಿ ಹೇಳ್ತೀನಿ ಸರ್. ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಹೇಳ್ತೀನಿ ಸರ್. ನಾನು ಹೇಳ್ತಾ ಇರೋದು ಸರ್, ರೈತರಿಗೆ ಒಂದು ಒಳ್ಳೇದಾಗಬೇಕು ಸರ್. ಯಾವುದೇ ರೈತರಾಗಲಿ ಸರ್, ಒಂದು ಒಳ್ಳೇದಾಗಬೇಕು, ಒಳ್ಳೆ ವರ್ಕ್ ಕೊಡಬೇಕು, ಅದು ನಮ್ಮ ಇದು ಸರ್. ಈಗ 15 ವರ್ಷ ಆಯಿತು ಸರ್ ನಾನು ಈ ಫೀಲ್ಡಿಗೆ ಬಂದು, 15 ವರ್ಷ ಆಯಿತು ಸರ್. ನಾನು ರೈತರಿಗೋಸ್ಕರ ಅಂತ ಈ ಕೆಲಸ ಮಾಡ್ತಾ ಇರೋದು ಸರ್. ನಾನು ರೈತರಿಗೋಸ್ಕರನ ಅಂತ ಈ ವರ್ಕ್ ಮಾಡ್ತಾ ಇರೋದು. ಯಾಕೆಂದರೆ ನಾವು ಹಾಕೋ ವರ್ಕು, ನಾವು ಹಾಕೋ ತಂತಿ ಆಗ್ಬೋದು, ಮೆಟೀರಿಯಲ್ ಆಗ್ಬೋದು, ಒಂದು ಒಳ್ಳೆ ವರ್ಕ್ ಕೊಡಬೇಕು ಸರ್. ನಮ್ಮ ನೇಮು ಇವತ್ತು ಮಾಡಿ ನಾಳೆಗೆ ನಿಲ್ಲಿಸ್ಬಿಡುವಂಥ ವರ್ಕಲ್ಲ ಸರ್ ಇದು. ನಾನು ಇರೋವರೆಗೂ ಮಾಡಬೇಕು, ನಾನು ಇರೋವರೆಗೂ ವರ್ಕ್ ಮಾಡಬೇಕು. ಇಲ್ಲಾಂದ್ರೂ 40-50 ವರ್ಷ ನಾನು ವರ್ಕ್ ಮಾಡಬೇಕು. ಈ ವರ್ಕ್ ಮಾಡಬೇಕು ಅಂದ್ಕೊಂಡೇ ಬಂದಿರೋ ಸರ್. ಇವತ್ತು ನಾಳೆ ಆಗಿಬಿಟ್ರೆ ಬೇರೆ ಮೆಟೀರಿಯಲ್ ಹಾಕ್ಬೋದು, ಡೂಪ್ಲಿಕೇಟ್ ಮೆಟೀರಿಯಲ್ ಹಾಕ್ಬೋದು, ಆ ಥರ ವರ್ಕ್ ಮಾಡ್ಬೋದು ಸರ್. ಆ ಥರದ್ದು ನಾನು ಮಾಡಲ್ಲ ಸರ್. ನಾನು ಈ ವರ್ಕ್ ಯಾಕೆ ರೈತರಿಗೆ ಒಳ್ಳೇದಾಗಲಿ ಅಂತ ಬಂದಿರೋದು, 40-50 ವರ್ಷ ಬಾಳಿಕೆ ಬರಲಿ ಅಂತ ನಾನು ಈ ವರ್ಕಿಗೆ ಬಂದಿರೋದು ಸರ್. ಇದರಿಂದ ನನಗೆ ಆರ್ಡ್ರ್ಗಳು ಸಿಗ್ತಾ ಇರೋದು ಸರ್. ಇವತ್ತಿನವರೆಗೂ ಸರ್ ನಾನು 300 ಜನ ಲೇಬರ್ ಮೇಂಟೈನ್ ಮಾಡ್ತಾಯಿದ್ದೀನಿ ಸರ್. 300 ಜನ ಲೇಬರ್ ಮೇಂಟೈನ್ ಮಾಡ್ತಾಯಿದ್ದೀನಿ. ನಾನು ವರ್ಕಿಗೆ ಬಂದಾಗ ನನ್ನ ಹತ್ರ ಇದ್ದಿದ್ದು 25 ಜನ. ಇವತ್ತು ನಾನು 300 ಜನ ವರ್ಕ್ ಮೇಂಟೈನ್ ಮಾಡ್ತಾಯಿದ್ದೀನಿ. ಯಾಕೆ ವರ್ಕ್ ಮೇಂಟೈನ್ ಮಾಡ್ತಾಯಿದ್ದೀನಿ ಅಂದರೆ, ಅಷ್ಟು ಜನ ಯಾಕಾದರೂ ಅಂದರೆ ನಾನು ಕೊಡೋ ಮೆಟೀರಿಯಲು ಸರ್, ನಾನು ಕೊಡೋ ಕಲ್ಲೇ ಆಗ್ಬೋದು ಸರ್, ತಂತಿನೇ ಆಗ್ಬೋದು ಸರ್, ಮೆಶ್ಶೇ ಆಗ್ಬೋದು ಸರ್, ಎಲ್ಲ ವರ್ಕು ಸರ್, ನನ್ನ ಮೆಟೀರಿಯಲ್ಲೇ ಆಗ್ಬೋದು, ಎಲ್ಲ ಗುಡ್ ವರ್ಕು ಸರ್, ಗುಡ್ ಮೆಟೀರಿಯಲ್ ಸರ್, ಎಲ್ಲ ಬಾಳಿಕೆ ಬರುವಂಥ ಮೆಟೀರಿಯಲ್ಲೇ. 30 ವರ್ಷ 40 ವರ್ಷ ಟಾಟಾನೇ ಆಗ್ಬೋದು, ಮೈಕಾನೇ ಆಗ್ಬೋದು, ಸುಪ್ರೀಮೇ ಆಗ್ಬೋದು, ನಂದಿನೇ ಆಗ್ಬೋದು, ಎಲ್ಲ 30ರಿಂದ 40 ವರ್ಷ ಮೆಟೀರಿಯಲ್ ಬರುವಂಥ ಮೆಟೀರಿಯಲ್ ಸರ್. ನಾವು ಯಾವುದೇ ಕಾರಣಕ್ಕೂ ರೈತರು ಮೋಸ ಮಾಡುವಂಥದ್ದಿಲ್ಲ ಸರ್. ಹಾಗಾಗಿ ರೈತರಿಗೆ ಒಳ್ಳೇದಲ್ಲಿ ಅಂತ ನಾನು ಈ ಫೀಲ್ಡಿಗೆ ಬಂದಿರೋದು ಸರ್. ಸರ್, ಈಗ ಚೈನ್ ಲಿಂಕಿಗೂ ಮತ್ತು ಈ ನಾಟೆಡ್ ಮೆಶ್ಗೂ ಏನು ಡಿಫ್ರೆನ್ಸ್ ಇದೆ ಸರ್? ಏನಿಲ್ಲ ಸರ್, ಚೈನ್ ಲಿಂಕ್ ಆದರೆ ಸರ್ ಅದು 3 ಇಂಚ್ ಗ್ಯಾಪ್ ಇರುತ್ತೆ ಸರ್. ನೋಡಿ ಸರ್, ಈ ನಾಟೆಡ್ ಮೆಷಲ್ಲೂ ಇದು 3 ಇಂಚ್ ಗ್ಯಾಪ್ ಇರುತ್ತೆ. 3 ಇಂಚು 4 ಇಂಚು ಹೋಯ್ತಾ 5 ಇಂಚ್ ಆಗುತ್ತೆ. ಬಟ್ ಸರ್ ಎರಡೂ ಒಂದೇ ಕ್ವಾಲಿಟಿ ಇದೆ ಸರ್. ಕ್ವಾಲಿಟಿಲೇನು ನಾವು ಹಾಕೋದೇ ಟಾಟಾ ಕ್ವಾಲಿಟಿ ಸರ್. ಕ್ವಾಲಿಟಿಲಿ ನೋಡಿ ಸರ್, ಕೆಲವರೆಲ್ಲ ಹೇಳ್ತಾರೆ ಟಾಟಾ ಕ್ವಾಲಿಟಿ ಅಂದರೆ ಅದು ಆ ಥರ ಈ ಥರ ಅಂತ ಎಲ್ಲ ಹೇಳ್ತಾರೆ. ಟಾಟಾ ಅಂದಮೇಲೆ ಒಂದೇ ಸರ್, ಕಂಪ್ನಿಯಿಂದ ಬರೋದು. ಟಾಟಾ ಅಂದಮೇಲೆ ಕ್ವಾಲಿಟಿನೇ ಕೊಡೋದು, ಒಳ್ಳೆ ಕ್ವಾಲಿಟಿನೇ ಇರ್ತದೆ, ಗುಡ್ ಕ್ವಾಲಿಟಿನೇ ಇರ್ತದೆ. ಬಟ್ ಅದರಲ್ಲಿ 100 GSM ಇರುತ್ತೆ, ಮಾಮೂಲಿ GSM ಓದಂಗೆ ವರ್ಕ್ ಇರುತ್ತೆ ಸರ್. ಬಟ್ ಆದರೆ ಸರ್ ಚೈನ್ ಲಿಂಕು 3 ಇಂಚ್ ಗ್ಯಾಪ್ ಇರುತ್ತೆ. ಬಟ್ ಸರ್ ರೈತರಿಗೆ ನಾಟೆಡ್ ಮೆಶ್ಶೇ ಆಗಲಿ, ಚೈನ್ ಲಿಂಕ್ ಮೆಶ್ಶೇ ಆಗಲಿ, ಯಾವುದೂ ಮೋಸ ಇಲ್ಲ ಸರ್. ಎರಡೂ ಚೆನ್ನಾಗಿದೆ ವರ್ಕು. ಚೈನ್ ಲಿಂಕ್ ಮೆಶ್ಶು ತುಂಬ ಚೆನ್ನಾಗಿದೆ ವರ್ಕು. ಈಗ ಆಲ್ಮೋಸ್ಟ್ ಅಲ್ಲ ಸರ್, ನಾನು 1,500 ವರ್ಕು ಮೇಲೆ ಚೈನ್ ಲಿಂಕ್ ಮೆಶ್ ಮಾಡಿದ್ದೀನಿ. ಅತಿ ಹೆಚ್ಚಾಗಿ ಚೈನ್ ಲಿಂಕ್ ಮೆಶ್ನು ಇಷ್ಟಪಡ್ತಾರೆ ರೈತರು. ಯಾಕೆಂದರೆ ಅದರಲ್ಲೂ ಯಾವುದೇ ಥರದ ಪ್ರಾಣಿಗಳು ಹೋಗಲ್ಲ, ಇದರಲ್ಲೂ ಸಹ ಯಾವುದೇ ಥರದ ಪ್ರಾಣಿಗಳು ಹೋಗಲ್ಲ. ಎರಡೂ ಒಂದೇ ಈಕ್ವಲ್ ಇದೆ. ಬಟ್ ಮೆಟೀರಿಯಲು ಎರಡೂ ಚೆನ್ನಾಗಿದೆ ಸರ್, ಎರಡೂ ತುಂಬ ಚೆನ್ನಾಗಿದೆ. 100 GSM, 2 ಗ್ಯಾನಲೈಸ್ಡೆ, 2 ಜಿಂಕ್ ಕೋಟೆಡೆ ಸರ್, ತುಂಬ ಚೆನ್ನಾಗಿದೆ ಸರ್. ರೈತರು ಯಾವ್ದು ಇಷ್ಟಪಡ್ತಾರೆ ನೋಡಿ ಸರ್, ನಾಟೆಡ್ ಮೆಶ್ ಹಾಕೊಡು ಅಂದರೆ ನಾಟೆಡ್ ಮೆಶ್ ಹಾಕ್ಕೊಡ್ತೀವಿ, ಇಲ್ಲ ನಮ್ಗೆ ಚೈನ್ ಲಿಂಕ್ ಬೇಕಣಪ್ಪ ಅಂದರೆ ಚೈನ್ ಲಿಂಕ್ ಹಾಕ್ಕೊಡ್ತೀವಿ, ಇಲ್ಲ ನಮ್ಗೆ ಬಾರ್ಬೆಡ್ ವೈರ್ ಸಾಕೋಣಪ್ಪ ಅಂದರೆ ಬಾರ್ಬೆಡ್ ವೈರ್ ಹಾಕ್ಕೊಡ್ತೀವಿ ಸರ್. ರೈತರು ಯಾವ್ದು ಇಷ್ಟಪಡ್ತಾರೆ ಆ ವರ್ಕ್ನ ನಾವು ಮಾಡ್ಕೊಡ್ತೀವಿ ಸರ್. ಸರ್, ಇವಾಗ 1 ಎಕರೆ 5 ಎಕರೆ ಏನಾದರೂ ಆಟ ಸಿಕ್ಕಿದ್ರೆ ನಿಮಗೆ ಈಗ ಎಷ್ಟು ದಿವಸದೊಳಗೆ ಮುಗಿಸ್ಕೊಡ್ತೀರಾ ಅದು? ಸರ್, ಈಗ 5 ಎಕರೆ ವರ್ಕ್ ಸಿಕ್ಕಿದ್ರೆ 3 ದಿನದೊಳಗೆ ಮುಗಿಸ್ಕೊಡ್ತೀನಿ. 8 ಎಕರೆ 10 ಎಕರೆ ಆದರೆ 5 ದಿನದೊಳಗೆ ಮುಗಿಸ್ಕೊಡ್ತೀನಿ. ಮತ್ತು ಸರ್ ನನ್ನ ಹತ್ರ 8ರಿಂದ 9 ಸಾವಿರ ಆಲ್ರೆಡಿ ಪ್ರೆಸೆಂಟ್. ಯಾವಾಗಲಾದರೂ ಫೋನ್ ಮಾಡಿದ್ರು ನನ್ನ ಹತ್ರ ಕಲ್ಲು ರೆಡಿ ಇರ್ತದೆ ಸರ್. ನಾನು ಲ್ಯಾಂಡ್ಗೆ ಹೋದ ನೆಕ್ಸ್ಟ್ ಡೇಗೆ ಕಲ್ಲು ಕಳಿಸ್ಕೊಡ್ತೀನಿ, ಆಚೆ ನೆಕ್ಸ್ಟ್ ಡೇಗೆ ವರ್ಕ್ ಸ್ಟಾರ್ಟ್ ಮಾಡಿಸ್ತೀನಿ. ಮತ್ತು ಅವ್ರು ಏನು ಹೇಳಿರ್ತಾರೆ ಆ ಕೆಲಸನ 3 ದಿನದೊಳಗೆ ಮುಗಿಸ್ಕೊಡ್ತೀನಿ ಸರ್. ನಾವೇನು ಜಾಸ್ತಿ ದಿನ ಟೈಮ್ ತಗೊಳ್ಳಲ್ಲ. ರೈತರನ್ನ ಅಲ್ಸೋದೇ ಆಗಲಿ, ಇದು ಮಾಡೋದೇ ಆಗಲಿ, ಅವ್ರ ಕೈಲಿ ಫೋನ್ ಮಾಡಿಸ್ಕೊಳ್ಳೋದೇ ಆಗಲಿ ಮಾಡಲ್ಲ. ನಾವು ಯಾರು ಆರ್ಡ್ರ್ ಕೊಡ್ತಾರೆ ಸರ್, ಇವತ್ತು ಆರ್ಡ್ರ್ ಕೊಟ್ಟರೆ ಅವ್ರಿಗೆ 2ರಿಂದ 3 ದಿನದೊಳಗಡೆ ಅವ್ರು ವರ್ಕ್ ಮುಗಿಸ್ಕೊಡ್ತೀನಿ ಸರ್. ನೋಡಿ ಸರ್, ನನ್ನ ರೈತರಿಗೆ ಹೇಳೋದು ಒಂದೇ ಮಾತು ಸರ್, ನೀವು ವರ್ಕ್ ಮಾಡಿಸ್ಬೇಕಾ ಮೊದಲು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸರ್. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಜಮೀನಿಗೆ ಬಂದು ನಿಮಗೆ ಅಳತೆ ಹೇಳಿ, ಎಷ್ಟು ಅಡಿ ಕಲ್ಲು ಬೇಕು, 7 ಅಡಿದು ಬೇಕಾ, 8 ಅಡಿದು ಬೇಕಾ, 9 ಅಡಿದು ಬೇಕಾ, ಎಷ್ಟು ಅಡಿ ಕಲ್ಲು ಬೇಕು, ನಿಮ್ಮ ಜಮೀನು ಎಷ್ಟು ಕಲ್ಲು ತಗೊಳುತ್ತೆ, ಎಷ್ಟು ತಂತಿ ಎಷ್ಟು ಮೆಶ್ ತಗೊಳುತ್ತೆ, ಇಷ್ಟಾಗುತ್ತೆ ಅಂದಾಜು, ಇಷ್ಟು ರೇಟ್ ಆಗುತ್ತೆ ಅಂತ ಎಲ್ಲನೂ ಮುಗಿಸಿ ಸರ್.
ನಾವು ಜಾಗಕ್ಕೆ ಬಂದು ಅವ್ರಿಗೆ ನಮ್ಮದು ರೆಸಿಡೆನ್ಸಿಯಲ್ ಅಡ್ರೆಸ್ ಕೊಟ್ಟು 5,000 ರೂಪಾಯಿ ಮಾತ್ರ ನಾವು ಅಡ್ವಾನ್ಸ್ ತೊಗೋತೀವಿ ಸರ್. ಒಂದು ಜಾಗಕ್ಕೆ ಬಂದಾಗ 5,000 ರೂಪಾಯಿ ಮಾತ್ರ ನಾವು ಅಡ್ವಾನ್ಸ್ ತೊಗೋತೀವಿ. ಬಟ್ ಅದನ್ನು ಬಿಟ್ಟು ಸರ್ ಮೊದಲಿಗೆ ನಾವು ಅಡ್ವಾನ್ಸ್ ಹಾಕ್ಸ್ಕೊಳ್ಳೋದು, ಕಲ್ಲು ಬರೋಕ್ಕೂ ಮೊದಲಿಗೆ ನಾವು ಅರ್ಧ ದುಡ್ಡು ಕೊಡಿ ಅನ್ನೋದು ಆ ಥರದ್ದು ನಾವು ಯಾವುದೂ ಕೇಳಲ್ಲ ಸರ್. ಸುಮಾರು ಜನ ಮೋಸ ಹೋಗಿದ್ದಾರೆ ಸರ್. ಆ ಥರ ಮೋಸ ಹೋಗಿರೋರು ನಮ್ಗೆ ಫೋನ್ ಮಾಡಿದ್ದಾರೆ, ನಮ್ಗೆ ಅಡ್ವಾನ್ಸ್ ಇಸ್ಕೊಂಡು ಕೊಡ್ತಾ ಇಲ್ಲ, ನಮ್ಗೆ ಅಡ್ವಾನ್ಸ್ ಇಸ್ಕೊಂಡು ಬರ್ತಾ ಇಲ್ಲ ಅನ್ನೋ ಥರದ್ದೆಲ್ಲ ತುಂಬ ಇದೆ. ಬಟ್ ನಾವು ಆ ಥರ ಇಲ್ಲ ಸರ್. ನಮ್ದೇನು ಮೆಟೀರಿಯಲ್ ಹೋಗುತ್ತೆ, ಕಲ್ಲು ಹೋದಾಗ ಕಲ್ಲುನ ದುಡ್ಡು ತೊಗೋತೀನಿ, ಮೆಶ್ ಹೋದಾಗ ಮೆಷಿನ ದುಡ್ಡು ತೊಗೋತೀನಿ, ಲಾಸ್ಟಲ್ಲಿ ವರ್ಕ್ ಮುಗ್ದಾದ್ಮೇಲೆ ವರ್ಕಿನ ದುಡ್ಡು ತೊಗೋತೀನಿ ಸರ್. ನಾನು ಆ ಥರ ಸರ್, ನಮ್ಮದು ವರ್ಕೇ ಅಷ್ಟು ಸರ್. ನಾವು ಮತ್ತೆ ಅವ್ರಿಗೇನಾದ್ರು ಇದು ಮಾಡಬೇಕು ಅಂದ್ರೆ ನಮ್ಮದು ರೆಸಿಡೆನ್ಸಿಯಲ್ ಅಡ್ರೆಸ್ ಇರ್ತದೆ, ನಾವು ಅವ್ರಿಗೆ ಅಡ್ರೆಸ್ ಕಳಿಸಿರ್ತೀನಿ, ನಮ್ಮದು ಆಫೀಸ್ ಅಡ್ರೆಸ್ ಕೊಟ್ಟಿರ್ತೀನಿ, ಮತ್ತು ನಮ್ಮದು ಆಧಾರ್ ಕಾರ್ಡು ಏನಾದರೂ ಆಗಲಿ ಸರ್ ಒಂದು ಪ್ರೂಫ್ ಇರುತ್ತೆ ನಮ್ಮದು, ಅವ್ರ ಹತ್ರ ನಮ್ಮದು ಒಂದು ಪ್ರೂಫ್ ಇರುತ್ತೆ. ನಾನು ಅಷ್ಟೇ ಸರ್, ನಾನೀಗ ಒಂದು ಲೋಡಲ್ಲಿ 1,00,000 ರೂಪಾಯಿ ಮೆಟೀರಿಯಲ್ ಕಳಿಸಿದಾಗ ನಾನು ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಡಿರ್ತೀನಿ, ಅವ್ರದ್ದು ಅಡ್ರೆಸ್ಸು ಆಧಾರ್ ಕಾರ್ಡ್ ತೊಗೊಂಡೆ ನಾನು ಕಳಿಸೋದು. 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ನಾನು 1-1.5 ಲಕ್ಷದ ಮೆಟೀರಿಯಲ್ನ ಅವ್ರು ಕಳಿಸ್ತೀನಿ. ಅವಾಗೂ ನಾನು ಅವರ ಅಡ್ರೆಸ್ ಇಸ್ಕೊಂಡು ಆಧಾರ್ ಕಾರ್ಡ್ ಇಸ್ಕೊಂಡೇ ಕಳಿಸ್ತೀನಿ ಸರ್. ಹಂಗಾಗಿ ರೈತರು ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಹೋಗಬಾರ್ದು ಸರ್.